14 ಜನವರಿ 1761 ಕಡು ಚಳಿಯ ಬೆಳಗ್ಗೆ ಪಾನಿಪತ್ನ ವಿಶಾಲ ಮೈದಾನಗಳಲ್ಲಿ ಸಾವಿರಾರು ಸೈನಿಕರು ಒಬ್ಬರ ಎದುರು ಒಬ್ಬರು ನಿಂತಿದ್ದರು. ತೋಪುಗಳು ಸಿದ್ಧವಾಗಿದ್ದವು, ಕುದುರೆಗಳು ಅಶಾಂತವಾಗಿದ್ದವು, ಯುದ್ಧದ ಡೊಳ್ಳುಗಳು ಸಮರಭೂಮಿಯಲ್ಲಿ ಮೊಳಗುತ್ತಿದ್ದವು. ಸಂಜೆಯ ವೇಳೆಗೆ 40,000ಕ್ಕಿಂತ ಹೆಚ್ಚು ಯೋಧರು ಮೃತಪಟ್ಟಿದ್ದರು, ಮತ್ತು ಭಾರತದ ಇತಿಹಾಸ ಎಂದಿಗೂ ಹಿಂದಿನಂತಿರಲಿಲ್ಲ. ಇದು ಮೂರನೇ ಪಾನಿಪತ್ ಯುದ್ಧದ ಹೇಳದ ಕಥೆ, ಭಾರತವನ್ನು ಶಾಶ್ವತವಾಗಿ ಬದಲಿಸಿದ ಯುದ್ಧ. ಪಾನಿಪತ್ಗೆ ದಾರಿ. ಈ ಯುದ್ಧವನ್ನು ಅರ್ಥಮಾಡಿಕೊಳ್ಳಲು ನಾವು ಹಿಂದಕ್ಕೆ ಹೋಗಬೇಕು. 1707ರಲ್ಲಿ ಔರಂಗಜೇಬ್ ನಿಧನರಾದ ನಂತರ ಮಹಾನ್ ಮುಘಲ್ ಸಾಮ್ರಾಜ್ಯ ದುರ್ಬಲವಾಗಲು ಪ್ರಾರಂಭಿಸಿತು. ಪ್ರಾಂತೀಯ ಗವರ್ನರ್ಗಳು ಶಕ್ತಿಶಾಲಿಗಳಾದರು, ಬಂಡಾಯಗಳು ಹೆಚ್ಚಾದವು. ದೆಹಲಿ ಈಗ ಪ್ರಶ್ನೆಯಿಲ್ಲದ ಅಧಿಕಾರದ ಕೇಂದ್ರವಾಗಿರಲಿಲ್ಲ. ದಕ್ಷಿಣದಲ್ಲಿ ಮರಾಠರು ಏರುತ್ತಿದ್ದರು. ಪೇಶ್ವಾಗಳ ನೇತೃತ್ವದಲ್ಲಿ, ವಿಶೇಷವಾಗಿ ಬಾಲಾಜಿ ಬಾಜಿರಾವ್ ಅವರ ಕಾಲದಲ್ಲಿ, ಮರಾಠಾ ಸಂಘವು ವೇಗವಾಗಿ ವಿಸ್ತರಿಸಿತು. ಅವರು ಮರುಮರು ಮುಘಲ್ ಪಡೆಗಳನ್ನು ಸೋಲಿಸಿ ಭಾರತದ ಅನೇಕ ಭಾಗಗಳಿಂದ ತೆರಿಗೆ ಸಂಗ್ರಹಿಸಲು ಆರಂಭಿಸಿದರು. 1700 ದಶಕಕ್ಕೆ ಮರಾಠರು ಭಾರತದಲ್ಲೇ ಅತ್ಯಂತ ಶಕ್ತಿಶಾಲಿ ಶಕ್ತಿಯಾಗಿದ್ದರು. ಆದರೆ ಶಕ್ತಿ ಸವಾಲನ್ನು ಆಹ್ವಾನಿಸುತ್ತದೆ. ಅಫ್ಘಾನ್ ಅಪಾಯ. ವಾಯುವ್ಯದಿಂದ ಭೀಕರ ಆಕ್ರಮಣಕಾರ ಬಂದನು. ಅಹ್ಮದ್ ಶಾಹ್ ದುರ್ರಾಣಿ, ಅಹ್ಮದ್ ಶಾಹ್ ಅಬ್ದಾಲಿ ಎಂದೂ ಪರಿಚಿತ. ಅವನು ಈಗಾಗಲೇ ಅನೇಕ ಬಾರಿ ಭಾರತವನ್ನು ಆಕ್ರಮಿಸಿದ್ದನು. ಅವನ ಉದ್ದೇಶ ಸಂಪತ್ತು, ಪ್ರಭಾವ ಮತ್ತು ಪಂಜಾಬ್ ಹಾಗೂ ದೆಹಲಿಯ ಮೇಲಿನ ನಿಯಂತ್ರಣ. ಮರಾಠರು ಉತ್ತರ ಭಾರತದಲ್ಲಿ ತಮ್ಮ ಪ್ರಭಾವವನ್ನು ವಿಸ್ತರಿಸಿ ದೆಹಲಿಯ ಮೇಲೆ ಹಿಡಿತ ಸಾಧಿಸಿದಾಗ ಅಬ್ದಾಲಿಗೆ ಅದು ಬೆದರಿಕೆಯಾಗಿತು. ಯುದ್ಧ ಅನಿವಾರ್ಯವಾಯಿತು. ಮರಾಠರ ಉತ್ತರಯಾನ ಸದಾಶಿವರಾವ್ ಭಾವು ಅವರ ನೇತೃತ್ವದಲ್ಲಿ ಮತ್ತು ಯುವ ಉತ್ತರಾಧಿಕಾರಿ ವಿಶ್ವಾಸರಾವ್ ಜೊತೆ ಮರಾಠ ಸೇನೆ ಉತ್ತರಕ್ಕೆ ಮಹತ್ತರ ಪಡೆಗಳೊಂದಿಗೆ ಹೊರಟಿತು. ಸುಮಾರು 45,000 ತರಬೇತುಗೊಂಡ ಯೋಧರು, ಶಕ್ತಿಶಾಲಿ ತೋಪಖಾನೆ, ಸಾವಿರಾರು ಶಿಬಿರ ಅನುಯಾಯಿಗಳು, ಭಾರೀ ಸರಕು ವಾಹನಗಳು. ಆದರೆ ಒಂದು ಸಮಸ್ಯೆ ಇತ್ತು. ಅವರು ತಮ್ಮ ಮನೆಯಿಂದ ಬಹಳ ದೂರದಲ್ಲಿದ್ದರು. ಸರಬರಾಜು ಮಾರ್ಗಗಳು ಉದ್ದವಾಗಿದ್ದು ದುರ್ಬಲವಾಗಿದ್ದವು. ಇದರ ನಡುವೆ ಅಬ್ದಾಲಿ ರೋಹಿಲ್ಲಾ ನಾಯಕರ ಮತ್ತು ಅವಧ್ನ ಶುಜಾ ಉದ್ ದೌಲಾ ಜೊತೆ ಮೈತ್ರಿ ಮಾಡಿಕೊಂಡನು. ಮರಾಠರಿಗಿಂತ ಅವನಿಗೆ ಸ್ಥಳೀಯ ಬೆಂಬಲ ಹೆಚ್ಚು ಇತ್ತು. ಮರಾಠರು ಸುತ್ತುವರಿಯಲ್ಪಟ್ಟು ಒಂಟಿಯಾಗಿದ್ದರು. ಯುದ್ಧಕ್ಕೂ ಮುಂಚಿನ ಮುತ್ತಿಗೆ ತಿಂಗಳುಗಳ ಕಾಲ ಎರಡೂ ಸೇನೆಗಳು ಪಾನಿಪತ್ ಬಳಿ ತಂಗಿದ್ದವು. ಮರಾಠ ಶಿಬಿರದಲ್ಲಿ ಆಹಾರ ಮುಗಿಯಿತು. ಸೈನಿಕರು ಹಸಿದಿದ್ದರು, ಕುದುರೆಗಳು ದುರ್ಬಲವಾದವು, ಮನೋಬಲ ಕುಸಿತಗೊಂಡಿತು. ದಕ್ಷಿಣದಲ್ಲಿ ಅವರನ್ನು ಶಕ್ತಿಶಾಲಿಗಳನ್ನಾಗಿಸಿದ್ದ ಗುರಿಲ್ಲಾ ಯುದ್ಧ ವಿಧಾನವನ್ನು ಬಿಟ್ಟು ತೆರೆಯ ಮೈದಾನದ ಸಾಂಪ್ರದಾಯಿಕ ಯುದ್ಧಕ್ಕೆ ಮರಾಠರು ಒತ್ತಾಯಿತರಾದರು. ಇದು ಅವರ ಬಲವಲ್ಲ, ಆದರೆ ಹಿಂತಿರುಗಲು ಸಾಧ್ಯವಿರಲಿಲ್ಲ. 1761ರ ಜನವರಿ 14ರಂದು ಅವರು ಯುದ್ಧಕ್ಕೆ ನಿರ್ಧರಿಸಿದರು. ವಿನಾಶದ ದಿನ ಬೆಳಿಗ್ಗೆ ಮರಾಠ ತೋಪಖಾನೆ ಗುಂಡು ಹಾರಿಸಿತು. ಆರಂಭದಲ್ಲಿ ಅವರು ಅಬ್ದಾಲಿಯ ಪಡೆಗಳನ್ನು ಹಿಂದಕ್ಕೆ ತಳ್ಳಿದರು. ವಿಜಯ ಸಾಧ್ಯವೆಂದು ಕಂಡಿತು. ಆದರೆ ದುರಂತ ಸಂಭವಿಸಿತು. ವಿಶ್ವಾಸರಾವ್ ಗುಂಡೇಟಿಗೆ ಬಲಿಯಾದರು. ಭಯ ಹರಡಿತು. ಮನವಿದ್ರಾವಕವಾಗಿ ಸದಾಶಿವರಾವ್ ಭಾವು ಸ್ವತಃ ಯುದ್ಧಕ್ಕೆ ದಾಳಿ ನಡೆಸಿದರು. ಅಫ್ಘಾನ್ ಕುದುರೆ ಪಡೆ ಭೀಕರವಾಗಿ ಪ್ರತಿದಾಳಿ ನಡೆಸಿತು. ಮಧ್ಯಾಹ್ನದ ವೇಳೆಗೆ ಮರಾಠರ ಸಾಲುಗಳು ಕುಸಿದವು. ನಂತರ ನಡೆದದ್ದು ಭಾರತೀಯ ಇತಿಹಾಸದಲ್ಲಿನ ಅತ್ಯಂತ ರಕ್ತಪಾತದ ಘಟನಾವಳಿಗಳಲ್ಲೊಂದು. ಇತಿಹಾಸಕಾರರ ಪ್ರಕಾರ 40,000ರಿಂದ 60,000 ಯೋಧರು ಆ ದಿನ ಮೃತಪಟ್ಟರು. ಪಾನಿಪತ್ ಮೈದಾನ ಶವಗಳಿಂದ ತುಂಬಿತ್ತು. ಪರಿಣಾಮ ಮರಾಠರ ಸೋಲು ಭೀಕರವಾಗಿತ್ತು. ಒಂದು ಪೀಳಿಗೆಯ ಮರಾಠ ನಾಯಕತ್ವವೇ ನಾಶವಾಯಿತು. ಪೇಶ್ವಾ ಬಾಲಾಜಿ ಬಾಜಿರಾವ್ ಈ ಆಘಾತದಿಂದ ಹೊರಬರಲಿಲ್ಲ. ಅವರು ಕೆಲವೇ ತಿಂಗಳಲ್ಲಿ ನಿಧನರಾದರು. ಆದರೆ ಒಂದು ಅಜ್ಞಾತ ಸತ್ಯ ಇದೆ. ಈ ಯುದ್ಧ ಮರಾಠರನ್ನು ಸಂಪೂರ್ಣವಾಗಿ ನಾಶ ಮಾಡಲಿಲ್ಲ. ದಶಕದೊಳಗೆ ಅವರು ಮತ್ತೆ ಶಕ್ತಿಯನ್ನು ಕಟ್ಟಿಕೊಂಡರು, ಮತ್ತೆ ದೆಹಲಿಗೆ ಮರಳಿದರು, ಮತ್ತೊಮ್ಮೆ ಭಾರತದಲ್ಲಿ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದರು. ಆದರೆ ಪಾನಿಪತ್ನ ನಿಜವಾದ ಲಾಭ ಪಡೆಯುವವರು ಅಬ್ದಾಲಿ ಅಲ್ಲ. ಪೂರ್ವದಿಂದ ಮೌನವಾಗಿ ಗಮನಿಸುತ್ತಿದ್ದ ವಿದೇಶಿ ಶಕ್ತಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಮರಾಠರು
ದುರ್ಬಲರಾಗಿದ್ದರು. ಮುಘಲ್ಗಳು ಈಗಾಗಲೇ ಕುಸಿತದಲ್ಲಿದ್ದರು. ಭಾರತ ರಾಜಕೀಯವಾಗಿ ವಿಭಜಿತವಾಗಿತ್ತು. ಈ ಅಧಿಕಾರ ಶೂನ್ಯತೆ ಬ್ರಿಟಿಷರಿಗೆ ವೇಗವಾಗಿ ವಿಸ್ತರಿಸಲು ಅವಕಾಶ ನೀಡಿತು. ಪಾನಿಪತ್ ಕೇವಲ ಯುದ್ಧವಲ್ಲ, ಇದು ಭಾರತದ ಭವಿಷ್ಯವನ್ನು ರೂಪಿಸಿತು. ಪಾನಿಪತ್ ಭಾರತವನ್ನು ಹೇಗೆ ಬದಲಿಸಿತು? ಮೂರನೇ ಪಾನಿಪತ್ ಯುದ್ಧ ಅಫ್ಘಾನ್ ಮಹತ್ವಾಕಾಂಕ್ಷೆಗಳಿಗೆ ಅಂತ್ಯ ಮಾಡಿತು. ಮರಾಠರ ವಿಸ್ತರಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿತು. ಭಾರತೀಯ ಪ್ರಾಂತೀಯ ಶಕ್ತಿಗಳನ್ನು ದುರ್ಬಲಗೊಳಿಸಿತು. ಬ್ರಿಟಿಷರ ಆಧಿಪತ್ಯಕ್ಕೆ ದಾರಿ ತೆರೆದಿತು. ಇದು ಕೇವಲ ಸೈನಿಕ ಸೋಲು ಅಲ್ಲ, ಇದು ಭಾರತೀಯ ಇತಿಹಾಸದ ತಿರುವುಮುಖ. ಸಮಾಪನ ಚಳಿಯ ಪಾನಿಪತ್ ಮೈದಾನಗಳಲ್ಲಿ ಸಾವಿರಾರು ಜನರು ಅಧಿಕಾರ, ಗೌರವ ಮತ್ತು ಬದುಕಿಗಾಗಿ ಹೋರಾಡಿದರು. ಆದರೆ ಇತಿಹಾಸ ಇದನ್ನು ಇನ್ನಷ್ಟು ದೊಡ್ಡದಾಗಿ ನೆನಪಿಸಿಕೊಳ್ಳುತ್ತದೆ. ಕನಸುಗಳನ್ನು ಚೂರು ಮಾಡಿದ ಯುದ್ಧ, ಸಾಮ್ರಾಜ್ಯಗಳನ್ನು ಮರುರೂಪಗೊಳಿಸಿದ ಯುದ್ಧ, ಭಾರತವನ್ನು ಶಾಶ್ವತವಾಗಿ ಬದಲಿಸಿದ ಯುದ್ಧ. ಇದು ಕೇವಲ ಯುದ್ಧವಲ್ಲ, ಇದು ವಿಧಿಯ ಅನಾವರಣ.